ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಲ್ಡ್. ಓಕೆ, ಇದು ಡೇ 9 ಆಫ್ 21 ಡೇಸ್ ವೆಟ್ ಲಾಸ್ ಚಾಲೆಂಜು. ಗೊತ್ತಾ, ಈಗಾಗಲೇ ನಿಮ್ಗೆ ಗೊತ್ತಿರುವಾಗೆ ನಾನು 22 kg ಲಾಸ್ ಮಾಡಿದ್ದೀನಿ. ಅದು ಪ್ಲಸ್ಸೇ ಮಾಡಿರ್ಬೋದು, ಮಿನಿಮಮ್ ಅಷ್ಟು ಮಾಡಿದ್ದೇನೆ. ಬಟ್ ಇವಾಗ 21 ಡೇಸ್ ವೆಟ್ ಲಾಸ್ ಚಾಲೆಂಜಲ್ಲಿ ನನ್ನ ಗೋಲು 88 ಅನ್ನೋ ವರ್ಡ್ ತೆಗಿಬೇಕು ಅದು. ಬಟ್ ನೋಡಿದರೆ ಹೆಂಗೆ ಅನಿಸ್ತಾ ಇದೆ ಅಂದರೆ, ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದೆನಲ್ಲ, ಮಾಡೋದು ಫುಲ್ಲು ಹಿಂಗಾದ್ರೆ ಭಾಳ ವೇಟ್ ಇದ್ದವ್ರು ಜಾಸ್ತಿ ಮಾಡಬಾರ್ದು ಅನ್ಸುತ್ತೇನೋ. ಅದು ಮೊಣಕಾಲು ಅಷ್ಟವಲ್ಲ, ಅದು ಫುಲ್ ಮೊಣಕಾಲು ನೋವಾಗ್ಬಿಟ್ಟಿದೆ, ಫುಲ್ ತೊಡೆ ಎಲ್ಲ ನೋವಾಗ್ಬಿಟ್ಟಿದೆ, ಅಷ್ಟು ಪೇನ್. ಆ್ಯಕ್ಚುಲಿ ಕೆಲವೊಮ್ಮೆ 3 days ಆಗುತ್ತೆ ಅಂತಾರೆ, ಬಟ್ ನನಗೆ ಕೂಡಕ್ಕೆ ಹೇಳೋಕ್ಕೇ ತ್ರಾಸ ಆಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಕಡಿಮೆನೇ ಮಾಡಿದ್ದೀನಿ. ಮತ್ತೆ ಯಾಕಂದರೆ 108 ಸಲ ಮಾಡಿದ್ರೆ ನನ್ನ ವೇಟಿಗೆ ಅದು ಹೆವಿನೇ ಆಗುತ್ತೆ ಅನಿಸುತ್ತೆ. ಬಟ್ ಭಾಳ ಎಫೆಕ್ಟಿವ್ ಇದೆ ನಿಜ ಹೇಳಬೇಕಂದ್ರೆ. ಫುಲ್ ಬಾಡಿ ಇನ್ವಾಲ್ವ್ಮೆಂಟ್ ಆಗುತ್ತಲ್ವಾ, ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ಬೋದು. ಒಂದು 5-6 ಎಕ್ಸಸೈಸ್ ಮಾಡೋ ಬದಲು ಇದೊಂದು ಎಕ್ಸಸೈಸ್ನ ಪರ್ಫೆಕ್ಟ್ ಮಾಡ್ಕೋತಾ 108 ರೀಚ್ ಆದರೆ ಬೆಸ್ಟ್ ರಿಸಲ್ಟ್ ಬರುತ್ತೆ ನನಗನ್ಸೋ ಮಟ್ಟಿಗೆ. ಸೊ ಟ್ರೈ ಮಾಡಬೇಕು ಇದನ್ನೇ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮೊದಲೆಲ್ಲನೂ ಮಾಡ್ತಿದ್ದೆ ನಾನು, ಅದೇ 10-20 ಮಾಡ್ತಿದ್ದೆ. ಇವಾಗ ಮಾಡ್ತಾ ಇದ್ದೀನಲ್ಲ, ಜಾಸ್ತಿ ಆಗ್ಬಿಟ್ಟಿದೆ. ಹೇಳ್ತೀನಿ ನಿಮಗೆ, ಬೆಸ್ಟ್ ಅಂತಂದರೆ ನನ್ನ ಸಜೆಷನು, ದಪ್ಪ ಇರೋರು ಟ್ರೈ ಮಾಡ್ಲಿಕ್ಕೆ ಹೋಗ್ಬಿಡಿ ಜಾಸ್ತಿ, ಅಷ್ಟೇ 10-20 ಇಷ್ಟೇ ಮಾಡಿ. ಯಾಕಂದರೆ ಅದು ಮೊಣಕಾಲಿಗೆ ಭಾಳ ವೇಟ್ ಬಿದ್ದು ಅದು ಫುಲ್ಲು ನೋವಾಗುತ್ತೆ. ಅದು ಹೊಳೆ ತೊಡೆ ಅವೆಲ್ಲ ಫುಲ್ಲು ನೋವಾಗುತ್ತೆ. ಅದು ಬಿಟ್ಟರೆ ಓಕೆ, ಪರವಾಗಿಲ್ಲ, ವೇಟ್ ಚೆನ್ನಾಗಿ ರಿಡ್ಯೂಸ್ ಆಗುತ್ತೆ ಅನಿಸುತ್ತೆ. ಫ್ಲೆಕ್ಸಿಬಲ್ ಆಗುತ್ತೆ ವೇಟು, ಬಾಡಿ ಫ್ಲೆಕ್ಸಿಬಲ್ ಆಗಿದೆ. ಆರಾಮಾಗಿ ಕೂಡೋದು, ಏಳೋದು, ನಿಂದ್ರೋದು ಮಾಡೋಕೆ ಅನುಕೂಲ ಆಗುತ್ತೆ. ನೋಡಬೇಕು ಏನೇನಾಗುತ್ತೆ ಅಂಥೇಳಿ. ಸದ್ಯಕ್ಕಂತೂ ಮಾಡ್ತಾ ಇದ್ದೀನಿ. ಬಟ್ ನನಗೆ ಏನೋ ಜಾಸ್ತಿ ಸ್ಟ್ರೆಸ್ ಇದೆ. ಸೊ ರಾತ್ರಿ ನಿದ್ದೆ ಆಗ್ತಾ ಇಲ್ಲ. ಸೊ ನೋಡಬೇಕು, ರಾತ್ರಿ ನಿದ್ದೆನೇ ಬರ್ತಾ ಇಲ್ಲ. ಆ್ಯಕ್ಚುಲಿ ಮೆಡಿಟೇಷನು ಅವೆಲ್ಲ ಮಾಡಿದ್ರೆ ಬರ್ತದೆ, ಬಟ್ ಲೈಫಲ್ಲಿ ಸ್ಟ್ರೆಸ್ ಇದ್ದಾಗ ಇವು ಏನೂ ವರ್ಕ್ ಆಗಲ್ಲ ಅನಿಸುತ್ತೆ. ಇದೊಂದೇ ಸೂರ್ಯ ನಮಸ್ಕಾರ ಒಂದೇ ಟ್ರೈ ಮಾಡೋಕತ್ತಿತ್ತು. ಫುಲ್ಲು ಹೊರಗಡೆ ಹೋಗಿನೂ ಮಾಡಿದ್ದು. ಮಿನಿಮಮ್ ಇವತ್ತು ನಾನು ಒಂದು 50 ಅಷ್ಟೇ ಮಾಡಿದೆ. ಬಟ್ ಫುಲ್ಲು ಮೊಣಕಾಲು ನೋವಾಗ್ಬಿಟ್ಟಿದೆ. ಯಾಕಂದರೆ ನಮ್ಮ ಬಾಡಿ ವೇಟ್ ಜಾಸ್ತಿ ಆಗುತ್ತಲ್ವ, ನಾವು ಕೆಳಗಡೆ ಮೊಣಕಾಲು ಹಚ್ಚಿದಾಗ ಅದು ಪದೇ ಹಚ್ಚಿ ಇನ್ನೂ ಜಾಸ್ತಿ ನೋವಿದೆ. ಸೊ ಹಂಗಾಗಿ ಬೆಸ್ಟ್ ಅಂದರೆ ನಾವೇನಾದರೂ ಮೊಣಕಾಲು ಹತ್ರ ಇನ್ನಷ್ಟು ಬಟ್ಟೆ ದೊಡ್ಡದು ಇಡೋ ಪ್ಲೇಸಿಗೆ ಒಂದು ದಪ್ಪನ ಬಟ್ಟೆ ಹಾಕೋಬೇಕು, ಅಂದರೆ ಬೆಸ್ಟ್ ಆಗುತ್ತೆ. ಇಲ್ಲಾಂದರೆ ನೋಡಿ ನನ್ನ ಮಗಳು ಗುಡ್ ಮಾರ್ನಿಂಗ್ ಗೈಸ್ ಅಂತ ಹೇಳ್ತಾ ಇದ್ದಾಳೆ. ಗುಡ್ ಈವ್ನಿಂಗ್ ಅದು. ಈ ಥರ ಎಲ್ಲ ಮಾಡಿದ್ದು. ಹಾಗೆ ಇದಾಗಿತ್ತು. ಎಕ್ಸಸೈಸ್ ಡಯಟ್ ಬಂದು ಏನು ಇಂಟರ್ಮಿಟೆಂಟ್ ಫಾಸ್ಟಿಂಗೇ ಮಾಡ್ತಾ ಇದ್ದೀನಿ, ಬೇರೆ ಏನೂ ಮಾಡ್ತಾ ಇಲ್ಲ. ಬಟ್ ಚೆನ್ನಾಗಿ ತಿಂತಾ ಇದ್ದೀನಿ. ಸ್ವಲ್ಪ ಫುಲ್ ಬಾಡಿ ಪೇನ್ ಇದೆ, ಹೆಂಗಂದರೆ ಫುಲ್ಲು ಡ್ರೌಸಿ ಆಗಿಬಿಟ್ಟಿನಿ ಅನಿಸುತ್ತೆ. ಸೊ ನೋಡಬೇಕು. ಮತ್ತು ಒಂದಿನ ಆದರೂ 108 ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ನನ್ನ ಹೆವಿ ವೇಟಿಗೆ ಅಷ್ಟು ಮಾಡೋದು ನನ್ನ ಕಡೆ ಕಷ್ಟ ಅನಿಸ್ತಾ ಇದೆ. ಬಟ್ ಟ್ರೈ ಅಟ್ಲೀಸ್ಟ್ 10 ಮಾಡೋಳು ನಾನು ಈಗ 30ಕ್ಕೆ ಬಂದಿನಂದ್ರೂ ನನಗೆ ಖುಷಿನೇ. ಸೊ ಆ ಥರ ಪ್ರತಿಯೊಂದೂ ಅಚೀವ್ಮೆಂಟನ್ನು ಖುಷಿ ಪಡ್ಕೋತಾ ಹೋಗ್ಬೇಕು ಅನ್ನೋದು ನನ್ನ ಇಚ್ಛೆ. ಸೊ ನೀವೆಲ್ಲ ಹೇಗೆ ಮಾಡ್ತಾ ಇದ್ದೀರಾ? ಯಾರಾದರೂ ಈ ಥರ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ, ಓಕೆ? ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಮತ್ತೇನಾದರೂ ಕೇಳಬೇಕಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.